ಬರಕ್ ಹೇಳ್ಬಿಟ್ಟಿಲ್ಲ ಮಂಜ ನನಗೆ ಟಿಕ್ಕಾ ಮಾಡ್ತೀನಿ ಅಂತ ಅಲ್ಲ ಬದಿ ತಪ್ಪಾಯ್ತು ಬಿಡೋಣ. ಇಲ್ಲ ನನ್ನ ದೇವರನ್ನ ಅರ್ಥ ಆಗಿಲ್ಲ. ನಾನು ಆಮೇಲೆ ಮನೆ ನೋಡ್ತೀನಿ. ನಮಸ್ಕಾರ ಅಣ್ಣ, ದೊಡ್ಡ ನಮಸ್ಕಾರ. ಹಿಂಗೆ ಸರ್ ಶಾರ್ಟ್ ಮೂವಿಗಳು ಸುಮಾರು ಬರ್ತಾನೆ ಇರ್ತವೆ. ಆ ಸೀರೀಸ್ ಈ ಸೀರೀಸ್ ಅಂತ ನಾನು ಯಾರು ಸುಮಾರು ಸಿನಿಮಾಗಳು ನೋಡ್ರಿ ಶಾರ್ಟ್ ಮೂವಿ ನೋಡಿರೋದ್ರಿಂದ ಬರ್ತೀನಿ ನೋಡೋಣ ನಾಳೆ ಶೂಟ್ ಇದೆ ಮುಗಿಸ್ಬಿಟ್ಟು ಅಂತ ಅಂದೆ. ನಾನು ಶೂಟ್ ಮುಗಿಸಿ ಇನ್ನೇನು ಮಲ್ಗೋಣ ಅಂತ ಹೊರಟಿದ್ದೆ, ಮತ್ತೆ ಫೋನ್ ಮಾಡಿದ್ರು ಇವರು. ಹೌದಾ ಈಗ ಯಾವುದೋ ಗಿರಾಕಿಲ್ಲ ಅಂತ ಅಂದ್ಕೊಂಡು ವಾಪಸ್ ಬಂದೆ. ಒಂದು ಮಿಸ್ ಮಾಡ್ಕೋತಿದ್ದೆ ನಾನು ಆ್ಯಕ್ಚುಲಿ. ಅಂದರೆ ಒಂದು ಒಳ್ಳೆ ಹೊಸ ಹುಡುಗರು ಒಂದು ಒಳ್ಳೆ ಪ್ರಯತ್ನ ಶೃಪ ಅಂತ ಮಾಡಿದ್ದಾರೆ. ಅದರಲ್ಲೇ ಕಂಟೆಂಟೇ ಹೇಳುತ್ತೆ. ಯಾಕಂದರೆ ಒಂದು ಡೈಲಾಗ್ ಬರುತ್ತೆ ಅದರಲ್ಲಿ, ಪ್ರಾಣಿಗಳಲ್ಲಿ ಇರೋ ವಿಷಯಕ್ಕಿಂತ ಮನುಷ್ಯನಲ್ಲಿ ಇರ್ತಕ್ಕಂಥ ವಿಷಯ ಇದೆಯಲ್ಲ ಅದು ಯಾವಾಗಲೂ ದೊಡ್ಡದು. ಹಾಗೆ ಮನುಷ್ಯ ತಪ್ಪು ಮಾಡಿದಾಗ ಅದೊಂದು ಮನಸ್ಸಲ್ಲಿ ಹುಟ್ಕೊಳ್ಳುತ್ತಲ್ಲ ವಿಷಯ, ಅದು ಸಾಯೋವರೆಗೂ ಬಿಡೋದಿಲ್ಲಂತೆ. ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕತೆ ಇರಬೇಕು. ಕೆಲವೊಂದು ಪ್ರಾಮಾಣಿಕವಾಗಿ ಇರೋಕ್ಕೂ ಮನುಷ್ಯನಲ್ಲಿ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು, ಅವನು ಅನುಭವಿಸ್ತಕ್ಕಂಥ ನೋವುಗಳಾಗಿರ್ಬೋದು, ಮನುಷ್ಯನ ಪ್ರಾಮಾಣಿಕವಾಗಿ ಇರಕ್ಕೆ ಬಿಡಲ್ಲ. ಅದೆಲ್ಲ ಸಂದಿಗ್ಧಗಳ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂತ ಒಂದು ಕಥೆಯನ್ನ ಒಂದು ಹೊಸ ಹುಡುಗರ ತಂಡ ಅವರು ಮಣಿಗೌಡ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವಯಸ್ಸು ಎಷ್ಟು 19 ವಯಸ್ಸಿಗೆ ನೋಡಿ, ಕತೆ, ಚಿತ್ರಕಥೆ, ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ, ನಿರ್ಮಾಪಕ, ನಿರ್ದೇಶನ ಎಲ್ಲ ಸಕಾಲ ಒಲಭಾಗಿದ್ದಾರೆ. ಒಳ್ಳೆ ಪ್ರಯತ್ನ. ಈ ಪ್ರಯತ್ನ ಯಾವಾಗಲೂ ಹೀಗೆ ಮಾಡ್ತಾ ಇರಿ. ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಕಥೆಗಳು ಕಂಟೆಂಟ್ ಇರ್ತಕ್ಕಂಥ ಕಥೆಗಳು ಬರೋದು ತುಂಬಾ ಕಡಿಮೆ. ಅದನ್ನೊಂದು ಪ್ರಯತ್ನ ಮಾಡಿದ್ದೀರಿ. ಆ ಪ್ರಯತ್ನ ಇನ್ನು ಸಣ್ಣ ಪುಟ್ಟ, ಈಗ ನಾವು ತಪ್ಪು ಹುಡುಕ್ತಾ ಹೋದ್ರೆ ಸುಮಾರು ಸಿಗುತ್ತೆ. ತಪ್ಪು ಹುಡುಕೋದು ಬೇಡ. ಯಾಕಂದ್ರೆ ಪ್ರಯತ್ನಗಳಲ್ಲಿ ತಪ್ಪು ಹುಡುಕ್ಬಾರ್ದಂತೆ. ಪ್ರಯತ್ನ ಮಾಡೋದ್ರಲ್ಲಿ ನಾವು ವಿಫಲರಾಗ್ಬೋದು, ಬಟ್ ಪ್ರಯತ್ನ ನಿಲ್ಲಬಾರ್ದು. ಆ ಪ್ರಯತ್ನ ದಾರಿಯಲ್ಲಿ ನೀವೆಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಇದರಿಂದ ಕಲಿತಿರ್ತಕ್ಕಂಥ ಪಾಠಗಳು ನೀವು ನೆಕ್ಸ್ಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಶಾರ್ಟ್ ಮೂವಿ ಆಗಿರ್ಬೋದು, ಮುಂದೆ ದೊಡ್ಡ ಮೂವಿ ಮಾಡುವಂತಾಗಲಿ ನೀವೆಲ್ಲ ಪ್ರತಿಭೆಗಳು. ನಿಮ್ಮ ಈ ಶೃಪ ಕಥೆ ಮೇಲೆ ಎಲ್ಲ ಅಭಿಮಾನಿಗಳ ಕೃಪಾ, ದೇವ್ರ ಕೃಪಾ ಇರಲಿ ಅಂತ ಹೇಳ್ತೀನಿ. ಇಡೀ ಶೃಪ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಬ್ರದರ್. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನಿಮ್ಮ ಸಕ್ಕರೆ ಗಿಚ್ಚಿಲಿ ದೀಪಗೌಡ ಫ್ರೆಂಡ್ಸ್. ಏನ್ ಬೇಕಂದ್ರೆ ನಮ್ಮ ಕೃಪಾ ಸರ್ ಕಾಲ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಮಾಡಿದ್ರು. ಈ ದಿನ ಯಾರು ಫೇಕ್ ಮಾಡೇ ಮಾಡ್ತಾರೆ, ಯಾರು ಮಾಡ್ತಾರೆ ಇದ್ದಿದೆ ಅಂದ್ಬಿಡ್ದು ಫೇಕ್ ಇದೆ. ತುಂಬಾ ಅನ್ಭವಿಸ್ತೀನಿ, ಬಂದಿದ್ದೀನಿ, ವಾಪಸ್ ಹಿಂದೆ ಹೋಗಿದ್ದೀನಿ, ಎಲ್ಲ ಟ್ರೈನ್ ಬರ್ತೀನಿ, ಅವಾಗ ಹೋಗಿದ್ದೀನಿ. ಅದಕ್ಕೆ ಆಮೇಲೆ ನೋಡೋಣ ಅಂದ್ಬಿಟ್ಟಿದ್ರು. ಅವಾಗ ಯಾವಾಗ ಕಾಡ್ಸಿದ್ರು, ಅವಾಗ ಖುಷಿ ಆಯ್ತು. ಅಂದು ರಾತ್ರಿ ಕೆಲ್ಸಕ್ಕೆ ಏನೇನು ಹೇಳಿದ್ರು ತುಂಬ ಇದೆ ಸರ್, ಒಂದಿನ ಮುಂಚೆ ಹೇಳ್ಬೇಕಾಗ್ತದೆ ಹೇಳಿ ಒಪ್ಕೊಂಡು ತುಂಬಾ ಸಪೋರ್ಟ್ ಮಾಡೋಣ. ನಮ್ಮ ಹುಡುಗರು ನಮ್ಗೆ ಸಪೋರ್ಟ್ ಮಾಡೋಣ, ನಮ್ಮ ಮಾಡಿದ್ರು ನಮ್ಮ ಬೆಂಗಳೂರು ನಾವು ಸಪೋರ್ಟ್ ಮಾಡೋದು ತುಂಬಾ ಖುಷಿ ಆಯ್ತು. ನಮ್ಮ ಸ್ವಲ್ಪ ಇದು ಮೂವಿ ಅದ್ಭುತವಾಗಿ ವಂಡರ್ಫುಲ್ ಗಿಚ್ಚಿಲಿ ಮಾರ್ವೆಲಸ್ ಆಗಿದೆ. ಅದ್ಭುತ ಮಾಡಿದರೆ ಇನ್ನೂ ಅದ್ಭುತವಾಗಿ ಮಾಡಿ ಟಾಪರ್ ಬೆಳೆದು ಇನ್ನೂ ಇದೆ. ಈಗ OTT ಮಾಡಿದ್ದಾರೆ, ನೆಕ್ಸ್ಟ್ ಅದ್ಭುತ ಮೂವಿ ಮಾಡಿ ಇನ್ನೂ ಅದು ಅದ್ಭುತವಾಗಿದೆ. ಎಷ್ಟು ಬಡತನದಿಂದ ಇದ್ದಾಗ ಲವ್ ಪ್ರೀತಿನೂ ಕಳ್ಕೊಂಡು, ಅಪ್ಪ ಅಮ್ಮನ ಕಳ್ಕೊಂಡು, ಎಷ್ಟು ಪ್ರೀತಿಯಿಂದ ಎಷ್ಟು ಕಷ್ಟಪಟ್ಟು ಮಾಡಿದೆ. ಸ್ಕೂಲಲ್ಲೂ ಈ ಹೊರಗಡೆ ಹಾಕಿ ನೋವಲ್ಲಿದ್ದು ಎಷ್ಟು ವಂಡರ್ಫುಲ್ ಆಗಿದೆ, ಅರ್ಥಪೂರ್ಣವಾಗಿದೆ. ನೋಡ್ತಾರೆ ಹೇಳ್ತಿರ್ಬೋದೆ. ನಮ್ಮ ಬಳಿ ಹುಡುಗ ಈ ವಯಸ್ಸಲ್ಲಿ ತುಂಬಾ ಅದ್ಭುತವಾಗಿ ಸಾಧನೆ ಮಾಡಿದೆ, ತುಂಬಾ ಖುಷಿಯಾಗಿದೆ. ಈ ಸಾಧನೆ ನೋಡಿ ಫಿಲ್ಮ್ ನೋಡಿದವ್ರಿಗೆ ನಮಗೆ ತಿಳ್ಕೊಳಕ್ಕೆ ಆಗುತ್ತೆ ಹೆಂಗೆ ಲವ್ನು ಎಷ್ಟು ಕಷ್ಟಪಟ್ಟು ನೋಡೋದನ್ನು ಅದು ಪ್ರೀತಿಯಿಂದ ಅವನು ಇದಕ್ಕೆ ಹುಡುಗಿ ಬಿಟ್ಟು ಚಿಂತೆ ಬಿಟ್ಟು ಮದುವೆ ಇದ್ದರೆ ಅದು ಯೋಚನೆ ಮಾಡದೆ ಹೋಗಿ ಹಾವೇರಿಗೆ ಹೋಗಿ ಎಷ್ಟು ಕಷ್ಟಪಟ್ಟು ಹಿಡಿದು ಎಷ್ಟು ಹಳ್ಳಿ ಜೀವನ ಹೆಂಗೆ ಸಾಕ್ಬೇಕು, ಹೆಂಗ್ ಮಾಡ್ಬೇಕು. ಒಬ್ಬ ಹಳ್ಳಿ ಹುಡುಗ ಎಷ್ಟು ಅಪ್ಪ ಅಮ್ಮಗೋಸ್ಕರ ಲವ್ ಬಿಟ್ಟು ಎಲ್ಲ ಎಷ್ಟು ಪರಿಶ್ರಮದಿಂದ ಎಷ್ಟು ಪಾಡನ್ನು ಅನುಭವಿಸಿ ಎಷ್ಟು ಪ್ರೀತಿಯಿಂದ ಮನಸ್ಸೊಳಗೆ ಕೊರ್ಗಿ ಹೇಳೋದಿ ದುಃಖ ಯಾಕೆ ಹೇಳಕ್ಕಾಗದಂತೆ, ಬಿಡೋಕ್ಕಾಗದಂತೆ, ಹಂಚ್ಕೊಳ್ಳದೆ ಫ್ರೆಂಡ್ಸ್ಗೆ ಹೇಳಕ್ಕಾಗದಂತೆ ಎಷ್ಟು ಅದ್ಭುತವಾಗಿ ನಡೆಸಿದ್ದಾರೆ. ತುಂಬಾ ಖುಷಿ. ಈ ವಯಸ್ಸಲ್ಲಿ ಇಷ್ಟು ಬ್ರಿಲಿಯಂಟ್ ಅವ್ರು ಮುಂದೆ ಇದೆ. ಬ್ರಿಲಿಯಂಟ್ ಇನ್ನೂ ತುಂಬಾ ಆಗುತ್ತೆ. ಈ ಒಳಗೆ ತಾಯಿ ಒಳ್ಳೇದು ಮಾಡಿ ನಮ್ಮ ಹಣ್ಣ ಮಾಡಿ ಇಚ್ಚಿಗಿಲಿಗಿ ಲವರ್ ಬೈಗೆ ಮುಂದೆ ಬೇಗ ಇನ್ನು ಒಳ್ಳೆ ಫೀಡೋ ಸಿಕ್ಕಿ ಹುಡುಗಿ ಸಿಕ್ಕಿ ಇನ್ನೂ ಬೇಗ ಲವರ್ ಸಿಕ್ಕಿ ಇನ್ನು ಅಣ್ಣನೇ ಒಳ್ಳೆ ಮಾಡಿ ಬೆಳೀಲಿ, ಇನ್ನು ಒಳ್ಳೆ ಟ್ಯಾಕ್ಸ್ ಅಲ್ಲಿ ಮೂವಿ ಬರಲಿ, ವಂಡರ್ಫುಲ್ ಆಗಿ ಇಚ್ಚಿಗಿಲಿ ಮಾರ್ವೆಲ್ಸ್ ಆಗಿ ತುಂಬಾ ಖುಷಿ ಆಯ್ತು. ಈ ಕೃಪಾ ಮೂವಿಗೆ ಅದ್ಭುತವಾಗಿ ವಂಡರ್ಫುಲ್ ಆಗಿ ಮಾರ್ವೆಲ್ಸ್ ಆಗಿ ಮಾಡಿದ್ರೆ ತುಂಬಾ ನೋಡಕ್ಕೆ ನೆಟ್ಬೇಕು, ನೋಡಕ್ಕೆ ತುಂಬಾ ಅದ್ಭುತವಾಗಿ ವಂಡರ್ಫುಲ್ ಆಗಿ ಯಾರು ನೆಗೆಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಸೇವ್ ಮಾಡಿ ಆದಷ್ಟು ಹೋಗಿ ಫ್ರೆಂಡ್ಸ್ಗೆ ತಿಳುವಳಿಕೆ ಮಾಡಿ ಹೇಳಿ ಹಿಂಗ್ ಮಾಡಿದಾರೆ ಅಂತ ನೋಡಿ ತುಂಬಾ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ತುಂಬಾ ಖುಷಿ ಆಯ್ತು. ಇದು ನೋಡಿ ನಾವು ಕಲಿಬೇಕು ನೋಡೋ ಅವಶ್ಯಕತೆ
ಊರಲ್ಲಿ ಇದಿಲ್ಲಿ ಮಾಡಿಲ್ಲ, ಈ ಚಿಕ್ಕ ವಯಸ್ಸಿಗೆ ಇಷ್ಟು ಅದ್ಭುತವಾಗಿ ವಂಡರ್ಫುಲ್ ಮಾಡಿದ್ರೆ ಅಂದ್ರೆ ತುಂಬಾ ಖುಷಿ ಇದೆ. ದಯವಿಟ್ಟು ಆದಷ್ಟು ಸೇವ್ ಮಾಡಿ ಸದ್ಗಿಸಿ ಅದ್ಭುತವಾಗಿ ಮಾಡಿದ್ದಾನೆ. ಇನ್ನು ಬೆಳಿಬೇಕು ತುಂಬಾ, ಇದನ್ನ ನೋಡಿ ಇನ್ನು ಅಕ್ಷರ ಕಲಿತು ಇದು ಮಾಡಿದಾನೆ, ಇದು 19 ವರ್ಷ ಮಾಡಿದಾನೆ, ನಾವು ಮಾಡ್ಬೋದಲ್ಲ ಅಂತ ಎಲ್ಲರೂ ಗೊತ್ತಾಗ್ಬೇಕು. ಆದಷ್ಟು ಸೇವ್ ಮಾಡಿ ಸಪೋರ್ಟ್ ನಮ್ಮ ಕೈಲಿ ಆದಷ್ಟು ನಮ್ಮ ಹುಡುಗನ ಬೆಳೆಸೋಣ, ಸಪೋರ್ಟ್ ಮಾಡೋಣ, ಅದ್ಭುತ ಬೆಳೆಸೋಣ. ನಮ್ಮಿಂದ ಅವ್ರ ಸಾಧ್ಯ ನಮ್ಮ ಬೆಳೆಸೋಣ, ನಮ್ಮ ಕೈ ಆದಷ್ಟು ಬೆಳೆಸೋಣ. ಅವ್ರ ಸಪೋರ್ಟ್ ನಮಗೆ ಬೇಕು, ನಮ್ಮ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಗಿಚ್ಚಿಗೆ ನನಗೆ ಹೆಮ್ಮೆ ಅನಿಸುತ್ತೆ. 2 ವರ್ಷದ ಹಿಂದೆ ಹುಡುಗ ಹಾಸನದಿಂದ ಬಂದಾಗ ಇಷ್ಟು ಹುಡುಗ ಏನು ಮಾಡ್ತಾನೆ ಅಂತ ನನಗೆ ಅನಿಸಿತ್ತು. ಬಟ್ ಅವನ ಉತ್ಸಾಹ ಮತ್ತು ನನ್ನ ಪ್ರೋತ್ಸಾಹ ಅವನನ್ನು ಒಂದು ರೀತಿಗೆ ರೂಪಿಸ್ತು. ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದಾನೆ. ಬಟ್ ಪತ್ರಕರ್ತರಿಗೆ ಮತ್ತು ಸಿನಿಮಾ ಬಗ್ಗೆ ಗೊತ್ತಿರೋರಿಗೆ ಅನುಭವಕ್ಕೆ ಬರುತ್ತೆ, ಸಾಕಷ್ಟು ತಪ್ಪು ಹೆಜ್ಜೆಗಳು ಇಟ್ಟಿದ್ದಾನೆ. ಅದನ್ನು ಖಂಡಿತವಾಗಿ ತಿದ್ಕೊಳ್ತಾನೆ ಅನ್ನೋದು ನನ್ನ ನಂಬಿಕೆ. ಸೊ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಒಬ್ಬನೇ ಧೈರ್ಯವಾಗಿ ನಿಂತು ಇದನ್ನ ಮಾಡಿದಾನಲ್ಲ ಅನ್ನೋದೇ ದೊಡ್ಡ ವಿಷಯ. ಹಾಗಾಗಿ ಅವನಿಂದು ಮುಂದೆ ಬೆಳೀಲಿ ಅಂತ. ಈ ಗರಡು ಕಣ್ಣಿಗೆ ಬಿದ್ದಿರೋ ಪಾರಿವಾಳನ ಬೇರೆ ಯಾರು ಪಟಾಯಿಸಕ್ ಸಾಧ್ಯ ಇಲ್ಲ. ಮಂಜ, ನೀನ್ ನನ್ ಪಾಲಿಗೆ ಬರೀ ಎಳೆ ಹುಂಜ. ನನ್ ಹುಡುಗಿ ತಟ್ಟೆಗೆ ಏನಾದ್ರೂ ಬಂದ್ರೆ ರೆಕ್ಕೆ ಪುಕ್ಕ ಕಿತ್ತು ಮಿಲಿಟರಿ ಹೋಟ್ಲ ಟಿಕ್ಕ ಮಾಡ್ಬಿಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಅಣ್ಣಂದರಿಗೂ ಅಕ್ಕಂದರಿಗೂ ಎಲ್ಲರಿಗೂ ನಮಸ್ಕಾರಗಳು. ಸೃಪಾ ಎಂಬ ಕಿರುಚಿತ್ರವನ್ನ ನಾನೇ ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ, ಆಕ್ಟ್ ಸಹ ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕೆಂದು ಕೇಳ್ಕೊತೀನಿ. ಮಣಿಗೌಡ ಅವರು ಸರ್ ಒಂದು ಗೌರವಯುತವಾಗಿ ರಾಜಕಾರಣಿಯ ಪಾತ್ರ ಮಾಡಿ ಅಂತ ಕರೆದಾಗ ನಾನು ಯುವಕರನ್ನು ಉತ್ತೇಜಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ರಾಜಕಾರಣಿಯ ಪಾತ್ರ ಇಲ್ಲಿ ಮಾಡಿದೆ. ಈ ಮಣಿಗೌಡನ ಉತ್ಸಾಹ, ಅಭಿಲಾಷೆ ಈ ಕಿರುಚಿತ್ರ ನೋಡಿದಾಗ ಬಹಳ ಸಂತೋಷ ಆಯಿತು. ಯಾಕೆಂದರೆ ಪ್ರಥಮ ಪ್ರಯತ್ನದಲ್ಲೇ ಯಶಸ್ವಿ ನಾಯಕ, ನಟ, ನಿರ್ದೇಶಕ, ನಿರ್ಮಾಪಕನಾಗಿದ್ದಾನೆ. ನಮ್ಮ ಕಿರುಚಿತ್ರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಇದರಲ್ಲಿ ಸೃಪಾ ಅಂದರೆ ನಾವು ಎಲ್ಲ ಸೆಲೆಬ್ರಿಟಿಗಳು ಮಾತ್ರ ನಾವು ಪ್ರೋತ್ಸಾಹಿಸ್ತಿದ್ದೀವಿ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು ಅಂದರೆ ಆ ವಿಡಿಯೋರು ಇರ್ಬೋದು, ಸಮಾಜ ಸೇವೆ ಮಾಡೋರು ಇರ್ಬೋದು, ನಿರಂತರವಾಗಿ ಎಲೆಮರೆ ಕಾಯಾಗೆ ದುಡಿತಾ ಇದ್ದಾರೆ. ಅವ್ರನ್ನ ಯಾರು ಗುರುತಿಸ್ತಾನೇ ಇಲ್ಲ. ಈಗ ಈ ಕತೆ ನೋಡಿದಾಗ ನಮ್ಗೆ ಅನಿಸುತ್ತೆ ಅವ್ರ ಜೀವನ ಎಷ್ಟು ಕಷ್ಟಕರವಾಗಿದೆ, ಎಷ್ಟು ನೋವಿನ ಜೀವನ, ಎಷ್ಟು ಸಂಕಟಮಯವಾಗಿದೆ. ತಂದೆ ಕ್ಯಾನ್ಸರಿಂದ ನರಳ್ತಾನೆ, ತಾಯಿ ಕಿಡ್ನಿ ಸಮಸ್ಯೆಯಿಂದ ಅನಾರೋಗ್ಯದಿಂದ ನರಳ್ತಾಳೆ. ಅವನ ವಿದ್ಯಾಭ್ಯಾಸ ಕಡಿಮೆ ಆದರೂ ಸಹ ಒಂದು ಪ್ರಾಮಾಣಿಕತೆ ಎದ್ದು ಕಾಣುತ್ತೆ. ಅವನಲ್ಲಿ ಬರ್ತಕ್ಕಂಥ ಪ್ರೇಮದ ಗೆಳತಿ ಬೇರೊಬ್ಬನ ಪಾಲಾಗ್ತಾಳೆ. ಆದರೆ ಅವನು ಯಾವ ರೀತಿ ನೋವನ್ನು ಅನುಭವಿಸ್ತಾನೆ, ಇದು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇರೋದು. ಅವ್ರನ್ನೂ ಆ ವಿಡಿಯೋನೂ ನಾವು ಯಾಕೆ ಸೆಲೆಬ್ರಿಟಿಗಳಂತ ಕರಿಬಾರ್ದು, ಸೆಲೆಬ್ರಿಟಿಗಳ ಥರ ನೋಡಬಾರ್ದು ಅನ್ನೋ ಉದ್ದೇಶ, ಒಂದು ಸಂದೇಶ ಅವ್ರಿಗೆ ಯಾಕೆ ನಾವು ಜೀವನ ಕಟ್ಟಿಕೊಡಬಾರ್ದು. ನಮ್ಮ ಮಾಧ್ಯಮದವರಿಗೆ, ಇಲ್ಲಿ ಬಂದಿರೋ ಪ್ರೇಕ್ಷಕರಿಗೆ, ನಮ್ಮ ಗೋಪಿನಾಥ್ ಸರ್ ಗುರುಗಳಾದ ಎಲ್ಲರಿಗೂ ನಮಸ್ಕಾರಗಳು. ಈ ಕಿರುಚಿತ್ರ ಸೃಪಾ ಅನ್ನೋ ಮೂವಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಎಲ್ಲ ನೋಡಿ ಆರೈಸಬೇಕಂತ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸೃಪಾ ಅನ್ನೋ ಕಿರುಚಿತ್ರ ಒಂದು ಹಾವಿನ ಕತೆ. ಅಂದ್ರೆ ಹಾವಿನ ಹಿಡಿಯುವ ಹುಡುಗ, ಅವನು ಕಷ್ಟಗಳನ್ನ ಯಾವ ರೀತಿ ಎದುರಿಸ್ತಾನೆ, ಆಮೇಲೆ ಅವನಿಗೆ ಮನೇಲಿ ಯಾವ ರೀತಿ ತೊಂದರೆ ಇರುತ್ತೆ, ಆದರೂ ಅವನು ಹಾಬಿಯನ್ನು ಬಿಡೋದಿಲ್ಲ, ಅವನ ಕೆಲಸ ಮಾತ್ರ ಬಿಡೋದಿಲ್ಲ. ಅವನಿಗೆ ಮುಂಚೆಯಿಂದ ಹವ್ಯಾಸ ಇರುತ್ತಲ್ಲ, ಸೊ ಹಂಗಾಗಿ ಬಿಡೋಕ್ಕಾಗುತ್ತಿರಲಿಲ್ಲ. ಮನೇಲಿ ತಂದೆ ತಾಯಿ ಕಷ್ಟ ಇರುತ್ತೆ. ಸೊ ಆಮೇಲೆ ಅವನ ಜೊತೆ ಅವ್ನ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ, ಅವನಿಗೂ ಒಂದು ಜೀವನ ಆಗ್ತಿರುತ್ತಲ್ಲ, ಒಂದು ಹುಡುಗಿ ಮದುವೆ ಆಗಬೇಕು, ಕನಸು ತುಂಬ ಕನಸಿರುತ್ತೆ. ಅವೆಲ್ಲ ಕನಸುಗಳು ಒಂದು ಸೈಡಿಗೆ ಇಟ್ಟು ಅವನ ಹವ್ಯಾಸವನ್ನು ಬಿಟ್ಕೊಡೋದಲ್ಲ. ಸೊ ಈ ಚಿತ್ರದ ಮೂಲಕ ಎಲ್ರಿಗೂ ಹೇಳಲಾಗಿದೆ. ಸೊ ಎಲ್ಲರೂ ದಯವಿಟ್ಟು ಈ ಚಿತ್ರವನ್ನು ಹಾರೈಸಿ ಎಲ್ಲರೂ ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನನ್ನ ಹೆಸರು ಮಹೇಶ್ ಅಂತ. ಇದು ಒಂದು ಸೃಪಾ ಕನ್ನಡ ಕಿರುಚಿತ್ರ ಪ್ರೀಮಿಯರ್ ಶೋ. ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ತುಂಬ ಒಂದು ಜನಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ.
ತುಂಬ ಒಳ್ಳೆ ಸಿನಿಮಾ. ನೆಕ್ಸ್ಟು ಸಿನಿಮಾ ಒಂದು ಮಾಡ್ತೀವಿ, ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ. ಏನೋ ಒಂದು ಚಿಕ್ಕ ಪುಟ್ಟ ಮಾಡಿದ್ದೀವಿ ಎಲ್ಲ. ಫಸ್ಟ್ ಆಫ್ ಆಲ್ ನಾನು ಮನೆಯವ್ರಿಗೆ ಧನ್ಯವಾದ ಹೇಳಬೇಕು, ಯಾಕಂದರೆ ಅವ್ರು ನಾನು ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟು ಅವರೇ ಮೊದಲು. ಮತ್ತು ಇನ್ನೊಂದಾಗಿ ಹೇಳ್ಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೋಡಿದ ತಕ್ಷಣ ಅನಿಸ್ತು ನನಗೆ ತುಂಬಾ ಎಮೋಷನ್ ಕ್ಯಾರಿ ಮಾಡುತ್ತೆ. ತುಂಬಾ ಅದ್ಭುತವಾದ ಮೂವಿ. ಒಂದೊಂದು ಸೀನ್ಗಳು ತುಂಬಾ ಎಮೋಷನ್ ಕ್ಯಾರಿ ಮಾಡುವಂಥ ಸೀನ್ಗಳಿವೆ. ನನಗಂತೂ ತುಂಬ ಇಷ್ಟ ಆಯಿತು ಸೀನು ಅಥವಾ ಮೂವಿ. ಮಣಿಗೌಡ ಅವರು ತುಂಬ ಪ್ರೊಡಕ್ಷನ್ ಮಾಡಿ ಇದನ್ನು ಮಾಡಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಹೊಸ ಹುಡುಗರನ್ನ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೃಪಾ ಎಂಬ ಕಿರುಚಿತ್ರಕ್ಕೆ ಪ್ರೋತ್ಸಾಹ ನೀಡಕ್ಕೆ ಬಂದಿರುವ ಎಲ್ಲ ಮಾಧ್ಯಮದವರಿಗೂ ನನ್ನ ಧನ್ಯವಾದಗಳು. ಸೃಪಾ ಎಂಬ ಕಿರುಚಿತ್ರವನ್ನು ನಾನೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ನಟನೆ ಸಹ ಮಾಡಿದ್ದೀನಿ. ಇದೇ ತಿಂಗಳು ರಿಲೀಸ್ ಆಗುತ್ತೆ. ಎಲ್ಲರೂ ನನ್ನ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಅನೌನ್ಸ್ ಮಾಡ್ತೀವಿ ಅದು. ಸರ್, ಈ ಕತೆ ಹುಟ್ಟಕ್ಕೆ ಕಾರಣ ಏನು? ಇದಾ ನಿಮ್ಮ ಜೀವನದ ಕತೆನಾ? ಇದು ನಂದ ಅಲ್ಲ ಕತೆ, ಇದು ಬೇರೆಯವ್ರದ್ದು. ಹಾಂ, ರಿಯಲ್ ಸ್ಟೋರಿ. ಇಲ್ಲ 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 ಹಂಗೇನಿಲ್ಲ. ಯಾವ ಭಾಗದಲ್ಲಿ ಉಟ್ಕೊಂಡಿರೋ ಕತೆ ಇದು? ಅಂದರೆ ಒಬ್ಬ ಆವಿಡಿಯನ್ ಜೀವನ ಹೆಂಗಿರುತ್ತೆ, ಅವನ ಲೈಫು ಹೆಂಗಿರುತ್ತೆ, ಸಮಾಜ ಯಾವ ರೀತಿ ಅವನಿಗೆ ಸೌಲಭ್ಯಗಳನ್ನು ಕೊಡುತ್ತೆ ಅನ್ನೋದ್ರ ಮುಖಾಂತರ ಇದೊಂದು ಕತೆ ಬಂದಿರೋದು. ಕಿರುಚಿತ್ರಗಳನ್ನು ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ. ಇದೇ ಕಥೆನ ಮಾಡ್ಬೇಕಂತೇಳಿ ಏನಕ್ಕೆ ಅನಿಸ್ತು ಅಂತ? ಈಗಿನ ಯೂತಿಗೆ ಫೈಟು, ಆಮೇಲೆ ಲವ್, ಇದರಲ್ಲೂ ಲವ್ ಸ್ಟೋರಿ ಇದೆ, ಎಲ್ಲ ಥರ ಸಿನಿಮಾ ಬರುತ್ತೆ. ನಾವೊಂದು ಸೆಂಟಿಮೆಂಟ್ ಇಟ್ಕೊಂಡು ಒಂದು ಒಳ್ಳೆ ಕತೆ ಕೊಡಬೇಕು. ಈಗಿನ ಯೂತನ್ನ ಮನ್ಸನ್ನು ಚೇಂಜ್ ಮಾಡಬೇಕು. ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದೇ ಈ ಸಿನಿಮಾ ಉದ್ದೇಶ.